ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿಮಗೆ ಹುಡುಗಿ ಬೇಕಾಗಿದ್ದಾರೆ ಅಲ್ವಾ? ಬನ್ನಿ ಸ್ನೇಹಿತರೆ, ಮದುವೆ ಆಗೋದಕ್ಕೆ ಬೇಕಾ, ರಿಲೇಷನ್ಶಿಪ್ಪಲ್ಲಿರೋದಕ್ಕೆ ಬೇಕಾ, ಅಥವಾ ಆಂಟಿ ಬೇಕಾ? ಸೊ ನಮಗೆ ಇವತ್ತು ಕಳಿಸಿರೋದು ರಿಲೇಷನ್ಶಿಪ್ ಮಾಡೋದಕ್ಕೆ ನೇತ್ರ ಅಂತ. ಫೋಟೋ ನೋಡಿದ್ರ ಇಷ್ಟ ಆದರೆ ಇವರು, ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವರ ವಯಸ್ಸು 26, ವೃತ್ತಿಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಇನ್ನೂ ಕೂಡ ಬೇಗನೆ ಮದುವೆ ಆಗುವಂಥ ಆಸೆ, ಬಟ್ ಹುಡುಗ ಎಂಥವನು ಸಿಗ್ತಾನೆ ಅನ್ನೋದು ಭಯ ಆಗಿದೆ ನನಗೆ. 1 ವರ್ಷಗಳ ಕಾಲ ಇಬ್ಬರು ಕೂಡ ಡೇಟಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋಣ, ತದನಂತರ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂದರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ನಂತರ ಜೀವನವನ್ನು ಸಾಗಿಸೋಕೆ ಒಂದು ಉತ್ತಮವಾಗಿರ್ತಕ್ಕಂಥ ಯೋಚನೆ ಮಾಡಿರೋದು ಈ ಒಂದು ನೇತ್ರ ಅವರು. ಆ್ಯಂಡ್ ಮೇಷರಾಶಿ, ತೂಕ 70, ಸ್ವಲ್ಪ ದೋಷ ಹೊಂದಿದ್ದೇನೆ ನನ್ನ ಜಾತಕದಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನನ್ನ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ. ನನ್ನ ಎಲ್ಲ ರೀತಿಯ ಆಸ್ತಿಗಳು ನಮ್ಮ ತಂದೆಯವರ ಹೆಸರಿಗೇ ಇದೆ ಅಂತ ಈ ಒಂದು ನೇತ್ರ ಅವರು ಹೇಳಿರೋದು. ಇದು ಅವರ ಒಂದು ಸರಳವಾಗಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್. ಆದರೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಅವ್ರು ಹೇಳಿರೋದೇನೆಂದರೆ, ಸೊ ಚಿಕ್ಕವಳಿದ್ದಾಗ ಸ್ವಲ್ಪ ಸಮಸ್ಯೆ ಇದೆ ನನಗೆ. ಸಮಸ್ಯೆ ಅಂದರೆ ಇವರ ಜಾತಕದಲ್ಲಿ ದೋಷ ಅಂತ ಇದೆ. ಸೊ ಅದು ಬಿಟ್ಟರೆ ಜಾತಕದಲ್ಲಿ ದೋಷ ಅಂದ್ಬಿಟ್ಟು ಸೆಕೆಂಡ್ರಿ 1990, 1940 ಇಸ್ವಿಯಲ್ಲಿ ಅದೆಲ್ಲ ಇತ್ತು. ಇವಾಗೆ 2024 ಅದೆಲ್ಲನೂ ಕೂಡ ಯಾರು ನಂಬಲ್ಲ. ಅದೇ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ನಂಬದೇ ಇರ್ತಕ್ಕಂಥ ಹುಡುಗ ಬೇಕಾಗಿದೆ ನನಗೆ, ಓಕೆನಾ? ಇದನ್ನು ನೀವು ನಂಬಾರ್ದು, ಅಂಥ ಹುಡುಗ ಇರಬೇಕು. ಯಾರಿಗೂ ಕೂಡ ಏನೂ ಆಗುವಂತಿಲ್ಲ ನನ್ನ ಒಂದು ಸಮಸ್ಯೆಯಿಂದ, ದೋಷದಿಂದ. ಆದರೂ ಕೂಡ ಮನೆಯಲ್ಲಿ ಇದೊಂದು ಪಾಯಿಂಟಾಗಿ ಕೂತ್ಕೊಂಡು ಬಿಟ್ಟಿದೆ ಅಂತ ಹೇಳಿರ್ತಾರೆ. ಹುಡುಗ ನನ್ನನ್ನು ವಿವಾಹ ಆಗಬೇಕು ಅಂತಂದರೆ ಪ್ರಸ್ತುತ ನನ್ನನ್ನು ಅರ್ಥ ಮಾಡಿಕೊಂಡು ಅವರು ಹೋಗಬೇಕು. 1 ವರ್ಷಗಳ ಕಾಲ ಇಬ್ಬರು ಕೂಡ ಸುತ್ತಾಡಬೇಕು. ತದನಂತರ ಅವರು ನನಗೆ ತುಂಬ ಇಷ್ಟ ಆದರೆ ನನ್ನ ಕಡೆಯಿಂದ ಒಂದು ಕಾರ್ ಕೂಡ ಗಿಫ್ಟಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಯಾರಿಗುಂಟು ಯಾರಿಗಿಲ್ಲ ಈ ಒಂದು ಆಫರು. ಜೊತೆಗೆ ಅರ್ಧ ಭಾಗ ಆಸ್ತಿ ಕೂಡ ನಾನು ಮಾಡಿಸಿ ಕೊಡ್ತೇನೆ ಅಂತ ಹೇಳಿರೋದು. ದಯಮಾಡಿ ಒಬ್ಬ ಹುಡುಗದಿದ್ದರೆ ತಿಳಿಸಿ ಸರ್ ಅಂತ ಇವರು ಹೇಳಿದ್ದಾರೆ. ಇದು ಹುಡುಗ ಯಾವ ರೀತಿ ಇರಬೇಕು ಮದುವೆ ಆದ ನಂತರ ಅನ್ನೋದರ ಬಗ್ಗೆ ಇರತಕ್ಕಂಥ ಡೀಟೇಲ್ಸ್ ಆಗಿತ್ತು. ಇನ್ನು ಶರೀರದಲ್ಲಿ ಯಾವ ರೀತಿ ಇರಬೇಕು ಆ್ಯಂಡ್ ಇವರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಯಾವ ರೀತಿ ಇರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅದನ್ನು ನಾನು ಹೇಳ್ತೇನೆ. ಇಲ್ಲಿ ಒಂದು ಪಾಯಿಂಟ್ ಹೇಳಿರೋದು, ಕಾರನ್ನು ಗಿಫ್ಟಾಗಿ ಕೊಡ್ತೀನಿ ಅಂತಂದ್ಬಿಟ್ಟು. ಅದರ ಬಗ್ಗೆ ನಾನು ಇವಾಗ ಕಾರಿನ ಫೋಟೋ ತೋರಿಸ್ತೇನೆ. ಎಸ್ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಐ ಥಿಂಕ್ ಇದು ಬ್ಲ್ಯಾಕ್ ಕಲರಲ್ಲಿ ಇರ್ತಕ್ಕಂತಹ ಒಂದು ಗ್ಲಿಜ್ಜಾ ಕಾರ್ ಅಂತ ಕರಿತೀವಿ ಸ್ನೇಹಿತರೆ. ಗ್ಲಿಜ್ಜಾ ಕಾರ್ ಇದು ಪ್ರಸ್ತುತ. ಇದನ್ನು ನಿಮಗೆ ಅವರು ಗಿಫ್ಟಾಗಿ ಕೊಡಿಸ್ತಾರೆ. ಆಸ್ತಿ ಅರ್ಧ ಭಾಗ ಕೊಡ್ತಾರೆ ಅಂದಿರ್ತಕ್ಕಂಥ ಹುಡುಗಿಗೆ ಒಂದು ಕಾರು ಕೊಡಿಸ್ತಾರೆ ಅಂದರೆ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಬಟ್ ನೀವು ಅವರನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. ಅರ್ಥ ಅಂದರೆ ಡೈಲಿ ಮಾರ್ನಿಂಗ್ ಅವರು 7 ಗಂಟೆಗೆ ಹೇಳ್ತಾರೆ, ಅಲ್ಲಿಗೆ ನೀವು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕಿರಬೇಕು. ಜೊತೆಗೆ ಆ್ಯಂಡ್ ಟಿಫನ್ನು ಮತ್ತು ಲಂಚು, ಊಟ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಕೇಳಬೇಕು. ಆ್ಯಂಡ್ ಕೆಲಸಕ್ಕೆ ಅಂತ ಎಲ್ಲಾದರೂ ಹೋಗಿ ಬರ್ತಾರೆ ಅಂದರೆ ಹೋಗಿ ಬಂದ, ಕಾಲೇಜ್ ಹೋಗಿ ಬಂದ, ಫ್ರೆಶ್ ಆಗ್ದ ಆ್ಯಂಡ್ ರೆಸ್ಟ್ ಮಾಡು, ಮಲ್ಕೋ. ಈ ರೀತಿ ನಿಮ್ಮ ಕಾಳಜಿ, ನಿಮ್ಮ ಕೇರ್ಗಳನ್ನು ಯಾವ ರೀತಿ ಅವರೊಂದಿಗೆ ವ್ಯಕ್ತಪಡಿಸ್ತೀರೋ ಅದೇ ರೀತಿ ಪ್ರೀತಿ ಜಾಸ್ತಿಯಾಗಿ ನಂತರ ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ನಾನು ಒಳಗಿನ ಸೀಕ್ರೆಟ್ನ ಹೇಳ್ತಿದ್ದೇನೆ. ಕುಟುಂಬದಲ್ಲಿ ತಂದೆಯವರ ಹೆಸರಿಗೆ ಇರ್ತಕ್ಕಂಥದ್ದು 56 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಇದು ಮಗಳ ಹೆಸರಿಗೆ ಅರ್ಧ ಭಾಗ ಬರೋದು ಅಂತಂದರೆ ಮೇ ಬಿ ಒಂದು 10 ಲಕ್ಷದ ಮೇಲ್ಗಡೆ ಬರುತ್ತೆ. ವಿತ್ ಆಸ್ತಿಯಲ್ಲಿ, ಕಾರಿನಲ್ಲಿ ಕೂಡ ಒಂದು ಒಳ್ಳೆಯ ಸಂಪಾದನೆ ಮಾಡಬೇಕಂತ ಕಾಯ್ಕೊಂಡು ಕುಳಿತಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಚಾನ್ಸ್ ಇರುತ್ತೆ. ದಯಮಾಡಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಇಲ್ಲಿ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ಟರೆ ಸಾಕು. sreeji9591@gmail.com. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ತಿಳಿಸಿಕೊಡಿ ಸ್ನೇಹಿತರೆ. 2 ಕಡೆಯಿಂದ ನಿಮಗೆ ಒಳ್ಳೆಯ ಒಂದು ರೆಸ್ಪಾನ್ಸು ಬರುತ್ತೆ. ಅದು ಅವ್ರಿಗೆ ಇಷ್ಟ ಆದರೆ ಮಾತ್ರ. ಆ್ಯಂಡ್ ಕಾರಿನ ಸ್ವಲ್ಪ ಮಾಹಿತಿ ನೋಡ್ಕೊಂಡು ಬರೋಣ. ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೇಡ, ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗರಿಗೆ ಹೇಳ್ತೇನೆ. ಯಾಕಂದರೆ ಕಾರ್ ನೋಡಿದ ತಕ್ಷಣ ಶಾಕ್ ಆಗೋದು ಬೇಡ. ನಾನು ಮೊದಲೇ ವೀಡಿಯೋದಲ್ಲಿ ನೋಡಿದ್ದೆ ಅದೇ ರೀತಿಯಲ್ಲಿ ಇದೆ ಅಂತಂದ್ಬಿಟ್ಟು ನಿಮಗೂ ಕೂಡ ಈಸಿ ಆಗಬೇಕು ಸ್ನೇಹಿತರೆ. ಇಲ್ಲಿ ಏನು ನೋಡ್ತಿದ್ರಾ, ಇದು ಒಳಗಿನ ಒಂದು ಸಿಸ್ಟಮು. ಇದು ಟಾಪ್ ಮಾಡೆಲ್ ಸಿಸ್ಟಮು, ಗ್ಲಾಸು ಮತ್ತು ಒಳ್ಳೆಯ ಒಂದು ಟೆಂಪ್ರೇಚರ್ ಆಗಿರ್ತಕ್ಕಂತಹ ಡಿಸೈನು. ವಿತ್ ಸ್ಟೇರಿಂಗ್ ನೋಡ್ಕೊಳ್ಳಿ. ಆ್ಯಂಡ್ ಸ್ಪೀಡ್ ಲಿಮಿಟ್ ಬಂದುಬಿಟ್ಟು 120 ಅಥವಾ 130 ಲಾಕ್ ಇದೆ. ಅಷ್ಟು ಇದು ಬಂದುಬಿಟ್ಟು 180 ಕಿಲೋಮೀಟರ್ ಸ್ಪೀಡಲ್ಲಿ ಕೂಡ ಕರ್ಕೊಂಡು ಹೋಗ್ಬೋದು. ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಆಗಿರ್ತಕ್ಕಂಥ ಸೇಫ್ಟಿ ಏರ್ ಬ್ಯಾಗ್ ಇರ್ತಕ್ಕಂಥ ಒಂದು ಕಾರ್ ಇದಾಗಿದೆ. ಹೆಚ್ಚಿಗೆ ಏನು ಹೇಳೋಕ್ಕೆ ಹೋಗಲ್ಲ. ಸೀಟು ಗೀಟು ನೀವೇ ನೋಡ್ಕೊಳ್ಳಿ. ಅವರಿಗೆ ಭೇಟಿಯಾದ ನಂತರ ಮಾತಾಡ್ಕೊಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ನಾನು ನಿಮಗೆ ಸಿಗ್ತೀನಿ.